Hello everyone, welcome to my channel Shasar Classes and Evershine Coaching Center. Today I am going to discuss chapter number 2 of class 10 Karnataka State Board Second Language Kannada. Asi Masi Krushi. ಓಕೆ, ನನ್ನ ಪ್ರಿಯ ಮಕ್ಕಳೇ, ಇವತ್ತು ನಾವು ಗದ್ಯ ಪಾಠ 2 ಹಸಿ ಮಸಿ ಕೃಷಿ ಎಂಬ ಪಾಠವನ್ನು ಇವತ್ತು ಕಲಿಯೋಣ. ಓಕೆ, ಹಿಯರ್ as you can see, this year pattern has got changed. Am I right, children? This year the pattern it has got changed. Excuse me. Yes, as you all knows it, this year pattern is multiple choice questions based. Am I right, children? This year the question paper will be based on multiple choice questions. Let's begin with today's class. ಹಸಿ ಮಸಿ ಕೃಷಿ ಲೇಖಕರ ಪರಿಚಯ. ಲೇಖಕರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. They may ask you this kavi ಪರಿಚಯ in your 1 mark question. They may give you the name of the lesson and they will ask you who is the kavi of this, who is the author of this. Okay, ಇದು ಹಸಿ ಮಸಿ ಕೃಷಿ ಎಂಬ ಪಾಠವನ್ನು ಬರೆದ ಕವಿಯ ಹೆಸರು ಏನು? ಹೆಸರು ಡ್ಯಾಶ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಕಾಲ when he was born 1951 1951. ಸ್ಥಳ ಎಲ್ಲಿ ಇವರು ಹುಟ್ಟಿದರು? ಇದರ್ ಪೇ ಓ ಪೈದಾ ಹುಯೆ, ದಟ್ ಈಸ್ ಸಾಣೆಹಳ್ಳಿ. ಕೃತಿಗಳು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಸಾಣೆಹಳ್ಳಿಯಲ್ಲಿ ಸಾಣೆಹಳ್ಳಿಯಲ್ಲಿ ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕೋತ್ಸವ Sir, we can't hear. ಕೃತಿಗಳು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಸಾಣೆಹಳ್ಳಿಯಲ್ಲಿ ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕೋತ್ಸವ, ಶಿವಸಂಚಾರ ವರ್ಷ, ಶ್ರಾವಣ ಸಂಜೆ, ಜಸ್ಟ್ ಎ ಮಿನಿಟ್, ಶ್ರಾವಣ ಸಂಜೆ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಜೀವನ ದರ್ಶನ, ಕೈದೇವಿಗೆ, ಹುಟ್ಟು ಸಾವುಗಳ ಮಧ್ಯೆ, ಸಮಾಧಿಯ ಮೇಲೆ, ಕಾಯಕ ದಸೋಹ, ಸುಖ ಎಲ್ಲಿದೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿಗಳು: ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಪಾಲ್ ಹ್ಯಾರಿಸ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಈ ಪಾಠದ ಆಕಾರ ಗ್ರಂಥ ಪ್ರಸ್ತುತ ಭಾಗವನ್ನು ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾಗಿದೆ. ಚಿಲ್ಡ್ರನ್ಸ್, ಇನ್ ದಿಸ್ ಪ್ಯಾರಾಗ್ರಾಫ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಆಲ್? ಲೇಖಕರ ಪರಿಚಯ, ರಿಮೆಂಬರ್, ಕಾಲ, ಸ್ಥಳ, ಕೃತಿಗಳು. ಇನ್ ಕೃತಿಗಳಲ್ಲಿ ನೀವು ಏನು ಇಂಪಾರ್ಟೆಂಟ್ ಇಲ್ಲಿ ನೋಡಬೇಕಂದ್ರೆ, ಇವರು ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷೀಯ ರಾಷ್ಟ್ರೀಯ ನಾಟಕೋತ್ಸವ, ಶಿವಸಂಚಾರ ವರ್ಷದ ಹರ್ಷ, ಶ್ರಾವಣ ಸಂಜೆ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ. ದಿಸ್ ಈಸ್ ಇಂಪಾರ್ಟೆಂಟ್. ಇವರ ಕೃತಿಗಳಲ್ಲಿ ನಿಮಗೆ ಜೀವನ ದರ್ಶನ, ಇದು ತುಂಬ ಇಂಪಾರ್ಟೆಂಟು. ಕೈದಿವಿಗೆ, ಹುಟ್ಟು ಸಾವುಗಳ ಮಧ್ಯೆ, ಸಮಾಧಿಯ ಮೇಲೆ, ಕಾಯಕ ದಸೋಹ, ಸುಖ ಎಲ್ಲಿದೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಸೊ ರಿಮೆಂಬರ್ ದಿಸ್ ಆಲ್ ಆರ್ ದ ಕೃತೀಸ್. ಆ್ಯಂಡ್ ಇನ್ ಪ್ರಶಸ್ತೀಸ್, ದಿಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ because you can expect 1 mark question from this prashasti. So children, as per the requirement and as per the exam pattern, you should not forget the prizes. Okay, the prashastigalu, these all prashastis are very important. I hope this time you can expect 1 question from this paragraph. It's very 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 important. Again I am repeating, you can expect 1 question from this paragraph. Next, coming back to 1 mark question answers. See children, they may ask you even these titles also, as you have seen earlier. Okay, they may ask you the titles like pennu kadgakinta dash, haritavadadu, muritavadadu, halevadadu, like that 4 options they will give you. You have to fill that sentence. Understood how will be the question will be asked? Yeah, how the question will be asked? Pennu kadgakinta dash, haritavadadu, ಒಕ್ಕಲಿಗ ಒಕ್ಕದಿದ್ದರೆ ಡ್ಯಾಶ್, ಜಗವೆಲ್ಲ ಬಿಕ್ಕುವುದು. ಕೋಟಿ ವಿದ್ಯೆಗಳಲ್ಲಿ ಡ್ಯಾಶ್, ಮೇಟಿ ವಿದ್ಯೆ ಮೇಲು.
ಹಾಸಿಗೆ ಇದ್ದಷ್ಟು ಡ್ಯಾಶ್ ಕಾಲು ಚಾಚು. ಲೈಕ್ ದಟ್ ಯು ಮೇ ಗೆಟ್ ದ ಆಪ್ಷನ್ಸ್. ಅಂಡರ್ಸ್ಟೂಡ್. ಪೆನ್ನು ಖಡ್ಗಕ್ಕಿಂತ, पेन मीन्स पेन इज मोर स्ट्रॉन्गर देन ए स्वॉर्ड. खड़गा मीन्स स्वॉर्ड. जो पेन है बेटा कितनी तेज है और कितनी ताकतवर है, तलवार से भी ज्यादा ताकतवर है और तेज है. ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು. ಒಕ್ಕಲಿಗ मीन्स रैता. ಒಕ್ಕಲಿಗ का मतलब कौन? फार्मर. जब तक किसान अपनी जमीन के ऊपर काम नहीं करता तब तक उन्हें दूसरों को अनाज नहीं पहुंचा सकता. Till when the farmer doesn't work on the field, he cannot produce the crops, he cannot produce the seeds, he cannot produce the fruits. Understood? If he is not producing those things which is required for us to live, then the complete world, the complete, I mean all the people should sleep. ಜಗವೆಲ್ಲ ಬಿಕ್ಕುವುದು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು. ಕೋಟಿ ವಿದ್ಯೆಗಳಲ್ಲಿ you, I mean to say that you prepare or you become any kind of graduate in your life, but still meti vidye melo, but still discipline is very important. Education, correct na children? Meti vidye melo. ಹಾಸಿಗೆ ಇದ್ದಷ್ಟು ಕಾಲು ಚಾಚು. How much we have the ability, how much we have the things with us, we have to follow only according to that. हमारे पास कितना हमारे पास ताकत है उतना ही हम आगे बढ़ना है. कितनी ताकत है उतना आगे बढ़ना है. एनी डाउट्स? नेक्स्ट क्वेश्चन. ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ. कौन किसके ऊपर डिपेंड हो रहा कर को कवि बोल को ही बेटा. ದೇಶದ ಉದ್ಧಾರ ಸೈನಿಕ, ಸಾಹಿತಿ ಹಾಗೂ ರೈತರನ್ನು ಅವಲಂಬಿಸಿದೆ. मतलब कि एक कंट्री डेवलप होना, अवलंबी मीन्स उद्धारा मीन्स डेवलपमेंट. कंट्री डेवलपमेंट इज बेस्ड अपॉन व्हाट. कंट्री जो डेवलप होना है वो किस किस के ऊपर डिपेंड होकर है. अंडरस्टूड? दैट इज सैनिका, सोल्जर, साहिती, हिस्ट्री एंड रैता, फार्मर. Based on these three peoples, our country development is based on. Our country development is based on these three things, these three different peoples: ಸೈನಿಕ, ಸಾಹಿತಿ, ರೈತ. ಅಂಡರ್ಸ್ಟುಡ್? ಅಸಿ ಮಸಿ ಎಂದರೇನು? ಅಸಿ ಎಂದರೆ ಯುದ್ಧ, ಮಸಿ ಎಂದರೆ ಸಾಹಿತ್ಯ ರಚನೆ. ಅಂಡರ್ಸ್ಟುಡ್? ಈ ನಾಡಿನ ಬೆನ್ನೆಲುಬು ಯಾರು? ಹೂ ಇಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ? ಬೆನ್ನೆಲುಬು ಮೀನ್ಸ್ ಬ್ಯಾಕ್ ಬೋನ್. ರೈತ. ರೈತ ಈ ನಾಡಿನ ಬೆನ್ನೆಲುಬು. ವಿತೌಟ್ ರೈತ no one can alive. Correct? No one can live. Yes. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಫೇಮಸ್. ಖ್ಯಾತರಾಗಿದ್ದರು ಮೀನ್ಸ್ ಫೇಮಸ್. ಇನ್ ವಾಟ್ ವೇ, ಇನ್ ವಾಟ್ ನೇಮ್ ಹಿ ಇಸ್ ಫೇಮಸ್? ರಂಗಜಂಗಮ. ವಿಚ್ ಇಸ್ ದ ವರ್ಡ್? ರಂಗಜಂಗಮ. ಐ ಥಿಂಕ್ ಇನ್ ಮಾಡೆಲ್ ಪೇಪರ್ ದಿಸ್ ಕ್ವಶನ್ ಹ್ಯಾಸ್ ಅಪಿಯರ್ಡ್. ಅಂಡರ್ಸ್ಟೂಡ್? ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಯಾವ ಹೆಸರಿನಲ್ಲಿ ಖ್ಯಾತರಾಗಿದ್ದಾರೆ? ರಂಗಜಂಗಮ. ಅವರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ರೋಟರಿ ಸಂಸ್ಥೆ. ಶಿವಾಚಾರ್ಯ ಸ್ವಾಮಿಗಳಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ಪಾಲ್ ಹ್ಯಾರಿಸ್. ಈವನ್ ದಿಸ್ ಕ್ವಶನ್ ಆಲ್ಸೋ ಹ್ಯಾಸ್ ಕಮ್. ಅಂಡರ್ಸ್ಟೂಡ್? ಸೊ ದಿಸ್ ಟೂ ಕ್ವಶನ್ಸ್ ಐ ಸೆಡ್ ಯು ರೈಟ್ ಇನ್ ದಟ್ ಕವಿ ಪರಿಚಯ, ಪ್ರಶಸ್ತಿ, ಕೃತಿ ಆರ್ ಇಂಪಾರ್ಟೆಂಟ್. ಎಸ್, ದಿಸ್ ಇಸ್ ವಾಟ್ ದ ವೇ ದೇ ವಿಲ್ ಆಸ್ಕ್ ಯು ದ ಕ್ವಶನ್ಸ್. ಅಂಡರ್ಸ್ಟೂಡ್? ಗುಡ್. ನೆಕ್ಸ್ಟ್, ದೇಶದ ಅಭಿವೃದ್ಧಿ ಕುರಿತು ಜನರ ಆಡುವ ಮಾತುಗಳು ಯಾವುವು? मीन्स यूजुअली हाउ व्हाट पीपल्स विल स्पीक अबाउट द डेवलपमेंट ऑफ ए कंट्री. अब जनरली अब जब भी आप किसी को देखेंगे एक कंट्री को डेवलप होना कर को बोले तो एक एक आदमी के टॉक्स एक एक जैसे रहते हैं. एक एक आदमी की बात एक एक तरह से रहती है. करेक्ट? ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ. ಅದೇ ಯಾವ ಥರ ಮಾತಾಡ್ತಾರೆ ಅಂದರೆ ಯೂಶಲಿ ದ ಪೀಪಲ್ಸ್ ವಿಲ್ ಸೇ ದಟ್ ವೈಜ್ಞಾನಿಕ ಬೆಳವಣಿಗೆ, ಟೆಕ್ನಾಲಜಿ ಶುಡ್ ಇಂಪ್ರೂವ್, ದೆನ್ ಅವರ್ ಕಂಟ್ರಿ ವಿಲ್ ಡೆವಲಪ್. ವಿದ್ಯುತ್ ಉತ್ಪಾದನೆ, ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ದೇಶದ ನಿಜವಾದ ಪ್ರಗತಿ. ಮೀನ್ಸ್ ಇಫ್ ಯು ಮೇಕ್ ದ ಡ್ಯಾಮ್ಸ್, ಡು ಯು ಥಿಂಕ್ ದಟ್ ಅವರ್ ಕಂಟ್ರಿ ವಿಲ್ ಡೆವಲಪ್? ಯು ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ, ಡು ಯು ಥಿಂಕ್ ದಟ್ ದ ಕಂಟ್ರಿ ಡೆವಲಪ್? ಆರ್ you improve the technology so that our country will develop? No. But people usually talk this kind of things. Correct? Next, ನಮ್ಮ ದೇಶದ ರಕ್ಷಣಾ ಪಡೆ ಏಕೆ प्रबलವಾಗಿರಬೇಕು? हमारी जो कंट्री की फोर्स जो है, soldiers, why they should be strong? For what reason? They may give you any one point of this. Understood? कई को बेटा स्ट्रॉन्ग को करो ना. यूजुअली
ವೈ ಇಟ್ ಶುಡ್ ಬಿ ವೈ ಏನಕ್ಕೆ ಅದು ಬಲಿಷ್ಠ ಏನಕ್ಕೆ ಅದು ಪ್ರಬಲವಾಗಿರಬೇಕು? ಎನಿಮೀಸ್ ವಿಲ್ ಅಟ್ಯಾಕ್ ಆನ್ ಅಸ್, ರೈಟ್? ಕರೆಕ್ಟ್ ನೋ? ಬೇರೆ ದೇಶದ ಸೈನಿಕರು ನಮಗೆ ಹೊಡೆದು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿ ಎಂದು ಮರೆಯಬಹುದು. ಕರೆಕ್ಟ್ ನೋ? ದೇ ಕ್ಯಾನ್ ರೂಲ್ ಆನ್ ಅಸ್. ಅವ್ರು ಏನು ಮಾಡ್ಬೋದು? ನಮಗೆ ನಮ್ಮದೇ ದೇಶದಲ್ಲಿ ಹೊರಗೆ ಹಾಕಿ ಅವರು ಏನು ಮಾಡ್ತಾರೆ? ಅವರು ಸರ್ವಾಧಿಕಾರಿ. ಹಿ ವಿಲ್ ಬಿಕಮ್ ಎ ಚೀಫ್, ಹಿ ವಿಲ್ ಬಿಕಮ್ ದ ಮೇನ್ ಸೂಪ್ರಿಡೆಂಟ್. ಅಂಡರ್ಸ್ಟುಡ್? ಸರ್ವಾಧಿಕಾರಿಯಾಗಿ ಮೆರೆಯುತ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು? ನಮ್ಮ ರಕ್ಷಣಾ ಪಡೆ ಯಾವಾಗಲೂ ಪ್ರಬಲವಾಗಿರಬೇಕು. ಯಾರು ಅಷ್ಟು ಈಸಿಯಾಗಿ ನಮ್ಮ ದೇಶದಲ್ಲಿ ಬಂದು ನಮಗೆ ಹೊರಗೆ ಹಾಕಬಾರದು, ಅಲ್ವಾ? ಹಾಂ. ಪೆನ್ನು ಖಡ್ಗಕ್ಕಿಂತ ಹರಿತವಾದದ್ದು ಏಕೆ? ವೈ ದ ಪೆನ್ ಶುಡ್ ಬಿ ಸ್ಟ್ರಾಂಗ್ ದೆನ್ ದ ಸ್ವಾರ್ಡ್? ವೈ ದ ಪೆನ್ ಇಸ್ ಸ್ಟ್ರಾಂಗ್ ದೆನ್ ದ ಸ್ವಾರ್ಡ್? ದಟ್ ಈಸ್, ಪೆನ್ನು ಖಡ್ಗಕ್ಕಿಂತ ಹರಿತವಾದದ್ದು ಏಕೆಂದರೆ ಖಡ್ಗದಿಂದ ಸಾಧಿಸಲು ಸಾಧ್ಯವಾಗೋದನ್ನು ಪೆನ್ನಿಂದ ಮೂಲಕ ಸಾಧಿಸಬಹುದು. ದ ಥಿಂಗ್ಸ್ ವಿಚ್ ವಿ ಕ್ಯಾನ್ ನಾಟ್ ಗೇನ್ फ्रॉम द स्वॉर्ड, दोज थिंग्स वी कैन अचीव फ्रॉम द पेन. जो चीज़ हथियार से हमें उसे हासिल नहीं कर सकते हैं, वो चीज़ हमें पेन से हासिल कर सकते हैं. करेक्ट? एग्जाम्पल, you just write your one signature, how much valuable it is. Just your one sign can transfer crores of rupees from one place to another place. Just your one small signature. Correct, no? Understood? Lifting the money from one place to other place is not important. Just your one signature can do that work. Like that. Understood? ಲೇಖನ, ಕಾದಂಬರಿ, ಕತೆ, ಕವನ ಹಲವಾರ ಬದುಕನ್ನು ಬದಲಾಯಿಸುತ್ತದೆ. And even you can see the history. So many peoples have written some moral stories. The peoples will read that. Correct, no? The best example you can take of Muslims Quran. You can take Bhagavad Gita, Bible. These are the things which was written at that time. Just by seeing to that, listening to that, so many peoples have changed their lives. They have not changed their lives? Yes, of course. They have changed their lives. Any doubts? Is this clear? Concept is clear? Okay. So ಒಂದು ಸರ್ಕಾರವನ್ನು ಉರುಳಿಸಿ ಮತ್ತೊಂದು ಸರ್ಕಾರ ತರಬಹುದು. Correct, no? Just your one pen, what it can do? It can change the government also. So that is what the reason pen is more powerful than sword. Any doubts? Good. ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? Farmers, what are the problems the farmers are facing? As you know that ಹವಾಮಾನದಲ್ಲಿ ಏರುಪೇರು, ಮಳೆ ಅಭಾವ, ಇಲ್ಲವೇ ಅತಿವೃಷ್ಟಿ, ಉತ್ತಮ ಬೀಜಗಳ ಕೊರತೆ, ಭೂಮಿ ಬರಡಾಗುತ್ತಿರುವುದು, ಇವೆಲ್ಲದೆ ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗುತ್ತಿಲ್ಲ. ಇವು ರೈತರ ಎದುರಿಸಿದ ಸಮಸ್ಯೆಗಳು. ಕರೆಕ್ಟ್, ನೋ? See children, ಹವಾಮಾನ ಏರುಪೇರು, the climate will not remain same. Correct? Sometimes overflow, rain can happen. Sometimes there is no rain, there is no water. Correct? And also you can see some other kind of insects can come and what they can do? They can destroy the yielding of the crops. So these are the things. Understood? Sometimes the field will become dry due to there is no proper fertilizers are used. Understood? So these are the reasons these are the things the farmers are facing their problems. Correct, no? Next, ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು? ಕೃಷಿಕರು, ರೈತರು अगर से समझो कि किसान जो है आज के बाद मैं खेती नहीं करूंगा कर को अगर से वो घर में बैठ गया तो क्या होगा? What happens if the farmer sits at home? ಈಗ ರೈತ ಹೇಳ್ತಾನೆ, ಇವತ್ತಿಂದ ನಾನು ಭೂಮಿ ಉಳಿಯೋದಿಲ್ಲ, आज के बाद मैं ಅಗ್ರಿಕಲ್ಚರ್ ಮೇ नहीं जाऊंगा. ಅಂಡರ್ಸ್ಟುಡ್? ಅವನು ಆ ಥರ ಹೇಳಿ ನಾನು ಭೂಮಿ ಉಳಿಯೋದಿಲ್ಲ ಅಂತ ಹೇಳಿ ಸತ್ಯಾಗ್ರಹಕ್ಕೆ ಬಂದು ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ? ನಾವೆಲ್ಲ ಹೊಟ್ಟೆಗೆ ಬಟ್ಟೆ ಹಾಕ್ಕೊಂಡು ಒದ್ದೆ ಬಟ್ಟೆ ಹಾಕ್ಕೊಂಡು ಕೂತ್ಕೊಳ್ಬೇಕು. ಆಮೇಲೆ ಅವನು ಸತ್ಯಾಗ್ರಹ ಮಾಡೋದಲ್ಲ, ನಾವು ಸತ್ತೋಗ್ಬಿಡ್ತೀವಿ ಅಲ್ವಾ? क्या करना बेटा? हमें पेट के ऊपर भिगा कपड़ा डालने को सो जाना, खाना नहीं मिलता. करेक्ट? वी डोंट गेट द फूड. Will you get the food? Will you get the food?
ನೋ. ಕರೆಕ್ಟ್ ನೋ? ಎಸ್. ಕೃಷಿಕರು ಭೂಮಿಯನ್ನು ಉಳಿಯುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಜಗತ್ತು ತೊಂದರೆಗೆ ಒಳಗಾಗುತ್ತದೆ. ಅಕ್ಕಿ, ರಾಗಿ, ಟೊಮ್ಯಾಟೊ ಯಾವುದೇ ಆಹಾರ ಪದಾರ್ಥಗಳನ್ನು ಕಾರ್ಖಾನೆಯಿಂದ ಉತ್ಪಾದಿಸಲು ಸಾಧ್ಯವಿಲ್ಲ. See children, now we say that if technology improves, our country will develop. As you can see that tomato, can you make from any machines? Can you make tomato from machine? Can you make rice from the machines? Do you think that machines will cultivate the yielding of the crops? No. These are the things will grow only from the earth, not through the machines. Correct? Yes. ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು? ವೆರಿ 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 ಇಂಪಾರ್ಟೆಂಟ್. सर्वज्ञ कवि कृषि के बारे में क्या बोल को है बेटा? कोटि विद्येगळल्ली मेटी विद्ये मेलू. कोटि विद्येगळल्ली मतलब कि तुम्हें कितना पढ़ती पढ़ो, लेकिन फिर भी मेटीय विद्ये का तो किसान जो काम कर रहा नहीं उसे बोलती मेटीय विद्ये. अंडरस्टूड? द एग्रीकल्चर थिंग व्हाट द फार्मर इज डूइंग, दैट वर्क इज मोर than crores of knowledge. Understood? Which knowledge is more powerful? Farmer, that is मेटी विद्ये मेलू. मेटी विद्ये मेलू. समझ में आ बेटा? क्यों कर को बोले तो जो किसान है जब उन्हें ज़मीन के ऊपर जाकर धूप में हर एक चीज़ में उन्हें अपने ताकत को लगाकर ज़मीन के अंदर खुदाई करता, ज़मीन की देखभाल ही करता, तो कितनी मेहनत पड़ता. वी आर सिटिंग इन AC rooms, sleeping, sneezing, coughing, correct, dreaming, and we are studying. Do you think that this is called as studies? Go and see to the farmer, you will understand what is the meaning of hard work. Correct? No? That is the meaning of that. Not like you have to go and do the agriculture tomorrow. It means hard working. What do you mean by hard work? It means that, so this is a statement is been given. If you want to understand what is the reality of hard work, means you can study this. You will get to know. Understood? ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆ ಹೆಚ್ಚಿನ ಹಣವನ್ನು ಏಕೆ मीಸಲಾಗಿಡುತ್ತದೆ? देखो बेटा, देशದ बजट हमारी जो कंट्री का बजट रिलीज होता उसमें जो सैनिक है, रक्षणा पड़े मीन सैनिक, उनको ज़्यादा प्रेफरेंस देते हैं, ज़्यादा उनको बजट पे पैसा दिया जाता. क्यों? यू नो वेरी वेल. सेम आंसर. बिकॉज दे आर प्रोटेक्टिंग, राइट? दे आर नॉट प्रोटेक्टिंग और नॉट. विदाउट देम डू यू थिंक दैट वी आर सेफ? डू यू थिंक दैट वी आर सेफ विदाउट देम? No, not at all. So that same thing. Understood? You take Vayu Sene, or you take Jala Sene, I mean Bhu Sene, Jala Sene, Vayu Sene, Air Force. Understood? Military. You take from the Air Force, you can take, or you can take from the Water Force. Understood? Yes? Navy. Yeah, Army, Navy, Air Force. For these are the peoples, the budget is from the budget of our country. They are giving more amount. Correct me beta? क्यों कहते हो? Main reason is what? Why they are giving more from our budget? Why they are giving more finance for those people? Because they are protecting us. That is the reason. Next, ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು? साहित्य मीन्स हिस्ट्री. हिस्ट्री का क्या इंपॉर्टेंस है कंट्री के डेवलपमेंट में? एज ए सेड यू अबाउट द बाइबल, कुरान, ऑल दोस थिंग्स. अंडरस्टूड? बिकॉज दे विल चेंज द लाइफ ऑफ ए पर्सन. They will change the life of a person. So only we have to listen to our ancestors. ನಮ್ಮ ಹಿರಿಯರ ಮಾತು ನಾವು ಕೇಳಬೇಕು. ಅವ್ರು ಏನಾದರೂ ಹೇಳ್ತಿದ್ರೆ ನಾವು ಸೈಲೆಂಟಾಗಿ ಕೂತ್ಕೊಂಡು ಕೇಳಬೇಕು. ನಾವು ಎಷ್ಟಾದರೂ ಚೆನ್ನಾಗಿರಲಿ, ಆದರೂ ಅವ್ರ ಮಾತಿನಲ್ಲಿ ಏನಾದರೂ ಒಂದು ನಮಗೆ ಯಾವುದಾದ್ರೂ ಮಾತು ನಮಗೆ ಉಪಯೋಗ ಬರುತ್ತದೆ. ಯಾವತ್ತಾದರೂ, ಇವತ್ತೆಲ್ಲ ಅಂದರೆ ನಾಳೆ, ಯಾವತ್ತಾದರೂ ಇರಲಿ, ಆ ಮಾತು ನಮಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ ಅಲ್ವಾ? ದಿಸ್ ಇಸ್ ದ ಪಾಯಿಂಟ್ ವಿ ಹ್ಯಾವ್ ಟು ರೈಟ್ ಹಿಯರ್. ಸೇಮ್ ಥಿಂಗ್, ಪೆನ್ನು ಖಡ್ಗಕ್ಕಿಂತ ಹರಿತವಾದುದು. ದಿಸ್ ಪಾಯಿಂಟ್ಸ್ ವಿಲ್ ಬಿ ಕಮಿಂಗ್. ಕೃಷಿಕ ಈ ನಾಡಿನ ಬೆನ್ನೆಲುಬು. ಕರೆಕ್ಟ್ ನೋ? ಕೃಷಿಕ, ಫಾರ್ಮರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ ಆರ್ ನಾಟ್? ಸೇಮ್ ಆನ್ಸರ್. ಬಿಕಾಸ್ if he doesn't go to the work, do you think that we are alive? Do you think that for the tomato, rice, ragi, these all things we can do, we can cultivate from the machines? No. So for everything, Krushika is important. Correct? Understood? ಸಂದರ್ಭ, ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆದದು. ಈ ವಾಕ್ಯವನ್ನು ಯಾವ ಪಾಠದಿಂದ ಆರಿಸಲಾಗಿದೆ? ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆದದು. ಹಸಿಮಸಿ ಕೃಷಿ. ಕರೆಕ್ಟ್ ನೋ? ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾಗಿದೆ.
ಸಂದರ್ಭ ಕೃಷಿ ಮತ್ತು ರೈತನ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಕರೆಕ್ಟ್ನೋ? ಸೊ ಯು ಕ್ಯಾನ್ ಜಸ್ಟ್ ಸ್ಟಡಿ ವಿತ್ ದಿಸ್ ಸಂದರ್ಭ. ಹೂ ಸೆಟ್ ಟು ಹೋಮ್, ಜಸ್ಟ್ ಯು ರಿಮೆಂಬರ್ ವಾಟ್ ಈಸ್ ದ ನೇಮ್ ಆಫ್ ದ ಕವಿ, ಫ್ರಮ್ ವಿಚ್ ಲೆಸನ್, ಆ್ಯಂಡ್ ವಾಟ್ ಈಸ್ ದ ಪ್ರಬಂಧ ಸಂಕಲನ, ಆಕಾರ ಗ್ರಂಥ, संदर्भ. जस्ट रिमेंबर दिस मच, एनफ. अंडरस्टूड? हु सेड टू होम, कौन किसे बोला, बस उतना याद रख लो. ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಾರೆ. ಸೇಮ್ ಕೃಷಿಯ ಮಹತ್ವ ಮತ್ತು ರೈತರ ಎದುರಿಸಿದ ಕಷ್ಟವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸೇಮ್ ಕರೆಕ್ಟ್ ನೋ? ಅಗೇನ್ ಯು ಕ್ಯಾನ್ ಸಿ, ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಕಿಸಾನ್ ಕಿಸಿಗೂ ಧೋಖಾ नहीं देता, ಕಿಸಿಗೂ ಧೋಖಾ नहीं देता. ಯಾರು ಹೇಳಿದರು? ರೈತರ ಮುಗ್ಧತೆ ಮತ್ತು ವ್ಯವಸಾಯದ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸೇಮ್ ಆಲ್ ಸಂದರ್ಭಸ್ ಹೂ ಸೆಟ್ ಟು ಹೋಮ್, ಲೇಖಕರು ಇಸ್ ಟೆಲಿಂಗ್ ಅಬೌಟ್ ದ ಫಾರ್ಮರ್ಸ್. ಅಂಡರ್ಸ್ಟೂಡ್? ಸಾಹಿತಿಗಳು ನಾಡಿನಲ್ಲಿ ಬಿಚ್ಚಿದ್ದಷ್ಟು ಸಮಾಜವು ಪ್ರಗತಿಯ ಮೆಟ್ಟಿಲನ್ನು ತುಳಿಯಲು ಸಾಧ್ಯ. ಕರೆಕ್ಟ್ನೋ? ಸಾಹಿತ್ಯಗಳು ನಾಡಿನಲ್ಲಿ ಹೆಚ್ಚಿದ್ದಷ್ಟು, जितना साहित्य बढ़ता, जितना हमें दूसरे को इंट्रोड्यूस कराती, जितना हमें आदमियों को बोलती, हाउ मच वी स्पीक, how much we make other peoples to understand the moral values. Understood? So that what happens, our country also will develop because of those things. ठीक है बेटा? एक दूसरे को हमें जाकर समझाना, बोलना, बात करना, मारने से कोई अच्छा नहीं होता. Do you think that if you beat someone he will become good? No. You have to, what you should do, politely you want to make him to understand the things and the situations, so that even he will understand the problems and he will rectify his mistakes and he will become good. Understood? ಕೆಳಗಿನ ಪದಗಳನ್ನು ಬಿಡಿಸಿ ಬರೆದ ಸಂಧಿ ಹೆಸರಿಸಿ. ಒಬ್ಬರು ಪ್ಲಸ್ ಒಬ್ಬರು, ಒಬ್ಬೊಬ್ಬರು, ಲೋಪ ಸಂಧಿ. ಸರ್ವ ಪ್ಲಸ್ ಅಧಿಕಾರಿ, ಸರ್ವಾಧಿಕಾರಿ, ಸವರ್ಣ ದೀರ್ಘ ಸಂಧಿ. ಬೆನ್ನು ಪ್ಲಸ್ ಎಲುಬು, ಬೆನ್ನುಲುಬು, ಲೋಪ ಸಂಧಿ. ಸೌಂಡ್ ಕಮ್. सत्य प्लस आग्रह, सत्य प्लस आग्रह, सत्याग्रह, सवर्ण दीर्घ संधि. एनी डाउट? इज दिस क्लियर? ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. मीन्स ऑपोजिट वर्ड्स. प्रगति, प्रगति डेवलपमेंट, उसका ऑपोजिट अधोगति. प्रगति अधोगति. प्रबल दुर्बल. सत्परिणाम दुष्परिणाम. अतिवृष्टि अनावृष्टि. ಅವಲಂಬನೆ ಸ್ವಾವಲಂಬನೆ. ಸರ್ವಾಧಿಕಾರಿ ಗುಲಾಮಗಿರಿ. ಆಶಾವಾದಿ ನಿರಾಶಾವಾದಿ. ಎನಿ ಡೌಟ್ಸ್? ಇಸ್ ದಿಸ್ ಕ್ಲಿಯರ್? ತತ್ಸಮ ತದ್ವಾ. ವರ್ಷ ವರುಷ. ಕತೆ ಕತ್ತೆ, ದಿಸ್ ಇಸ್ ಕಥೆ. ಕಾರ್ಯ ಕಜ್ಜ. ಭೂಮಿ ಭುವಿ. ಬೇಸಾಯ ವ್ಯವಸಾಯ. ಕಾವ್ಯ ಕಬ್ಬ. Next, one word they have given, one meaning they have given. The other word, one meaning you have to write in the same order. Okay? Asi ಯುದ್ಧ. ಮಸಿ ಸಾಹಿತ್ಯ. ಕ್ರಿಮಿಕೀಟ ಜೋಡು ನುಡಿ. ದೊಡ್ಡ ದೊಡ್ಡ ದ್ವಿರುಕ್ತಿ. ಯುದ್ಧ ಜುದ್ಧ. ಶ್ರೀ ಸಿರಿ. ಯೋಧ ರಕ್ಷಣೆ. ರೈತ ಉಳುಮೆ. ಕೃತಜ್ಞತೆ ಉಪಕಾರ ಸ್ಮರಣೆ. ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಫಸ್ಟ್ ಚಾಪ್ಟರ್. ಕೃತಜ್ಞತೆ ಉಪಕಾರ ಸ್ಮರಣೆ ಇಲ್ಲದಿರುವುದು. ಎನಿ ಡೌಟ್ಸ್? ಅಂಡರ್ಸ್ಟುಡ್ ಚಿಲ್ಡ್ರನ್ಸ್ this concept? Now let me see the multiple choice questions, how they can ask you from this chapter. See childrens, now shall we study, shall we go with these questions? Yeah. First question, can you read up the first question? Please make it fast. Let me complete this. ಯಾ. ಏಣಿ ಪದ್ಯವನ್ನು ಬರೆದ ಕವಿಯಿತ್ರಿಯ ಹೆಸರು? ಸಾರಿ, ದಿಸ್ ಇಸ್ ಏಣಿ. ಓಕೆ ಚಿಲ್ಡ್ರನ್ಸ್, ಆಸ್ ಯು ಕ್ಯಾನ್ ಸಿ ಹಿಯರ್ ದ ಫಸ್ಟ್ ಕ್ವಶನ್, ಹಸಿ ಮಸಿ ಕೃಷಿ ಪಾಠದ ಲೇಖಕರ ಹೆಸರು? ಕ್ಯಾನ್ ಯು ಟೆಲ್ ಮಿ ಹೂ ಇಸ್ ದ ಆಥರ್ ಆಫ್ ದಿಸ್ ಲೆಸನ್, ಹಸಿ ಮಸಿ ಕೃಷಿ? ಆಪ್ಷನ್ ಡಿ. ಕ್ಯಾನ್ ಯು ಸಿ ದಿಸ್?
ಆಪ್ಷನ್ ಡಿ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಕರೆಕ್ಟ್ ನೋ? ನೆಕ್ಸ್ಟ್ ಕ್ವಶನ್ ನಂಬರ್ 2. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಜನ್ಮಸ್ಥಳ ಎಲ್ಲಿ ಅವರು ಹುಟ್ಟಿದರು? ಆಪ್ಷನ್ ಡಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಹಡಿಯಾಲ. ಕರೆಕ್ಟ್? ನೆಕ್ಸ್ಟ್ ಕ್ವಶನ್, ಯು ಕ್ಯಾನ್ ಜಸ್ಟ್ ಪ್ಲೀಸ್ ಸಿ ಟು ದ ಕ್ವಶನ್ಸ್ ಚಿಲ್ಡ್ರನ್ಸ್. ಯಾ, ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಎಷ್ಟರಲ್ಲಿ ಜನಿಸಿದರು? ವೆನ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಜನಿಸಿದರು? 1951, 1951. ನೆಕ್ಸ್ಟ್ ಕ್ವಶನ್ ನಂಬರ್ 4. ಐ ವಿಲ್ ಮಾರ್ಕ್ ಲೈಕ್ ದಿಸ್. ಓಕೆ, ಕ್ವಶನ್ ನಂಬರ್ 4. ರಂಗಜಂಗಮ ಎಂದು ಖ್ಯಾತರಾದವರು ಯಾರು? कौन बेटा रंगा जंगमा करको बोल को नाम से फेमस कौन थे? ऑप्शन ए श्री पंडिताराध्य शिवाचार्य स्वामीಗಳು. डू यू रिमेंबर? नो? या. नेक्स्ट क्वेश्चन नंबर 5. क्वेश्चन नंबर 5. डॉक्टर श्री पंडिताराध्य शिवाचार्य स्वामीಗಳು ರಚಿಸಿದ ಕೃತಿಗಳು. उनके कृति कौन से बेटा? दैट इज जीवन दर्शन, ಕೈದಿವಿಗೆ, ಕಾಯಕ ದಸೋಹ. ಆಪ್ಷನ್ ಎ. ಆಪ್ಷನ್ ಬಿ ಹುಟ್ಟು ಸಾವುಗಳ ಮಧ್ಯೆ ಅರಿವಿನ ಅಂತರಳ ಅಂಕುಶ. ಆಪ್ಷನ್ ಸಿ ಅಂತರಂಗ ಬಹಿರಂಗ ಜಂಗಮ ದಡೆಗೆ. ಆಪ್ಷನ್ ಡಿ ಇಲ್ಲಿ ಹೇಳಿರುವ ಎಲ್ಲವೂ, ಮೀನ್ಸ್ ಆಲ್ ದ ಎಬೋ. ಆಪ್ಷನ್ ಡಿ ಕರೆಕ್ಟ್ ನೋ? ನೆಕ್ಸ್ಟ್ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6. ಹಸಿ ಮಸಿ ಕೃಷಿ ಪಾಠದ ಆಕಾರ ಗ್ರಂಥ ಯಾವುದು? ವ್ಯಕ್ತಿತ್ವ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಿಗೆ ದೊರೆತ ಪ್ರಶಸ್ತಿಗಳು ಯಾವ್ಯಾವ ಪ್ರಶಸ್ತಿಗಳು ದೊರೆತಿವೆ? ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪಾಲ್ ಹ್ಯಾರಿಸ್ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಇಲ್ಲಿರುವ ಎಲ್ಲ ಪ್ರಶಸ್ತಿಗಳು ದೊರೆತಿವೆ. ಸೊ ವಾಟ್ ಇಸ್ ದ ಆನ್ಸರ್? ವಿಚ್ ಆರ್ ದ ಪ್ರೈಸಸ್ ಇಸ್ ಬಿನ್ ಹಾನರ್ಡ್ ಫಾರ್ ಸರ್? ಆಪ್ಷನ್ ಎ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪಾಲ್ ಹ್ಯಾರಿಸ್ ಪ್ರಶಸ್ತಿ. ಕ್ವಶನ್ ನಂಬರ್ 8. ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಪ್ರವಾಸ ಕಥನ ಯಾವುದು? ದಟ್ ಈಸ್ ಶಿವಾನುಭವ. ಪ್ರವಾಸ ಕಥನ ಯಾವುದು? ಶಿವಾನುಭವ. ಓಕೆ ಚಿಲ್ಡ್ರನ್ಸ್, ಜಸ್ಟ್ ಗೋ ವಿತ್ ದಿಸ್ ಕ್ವಶನ್ಸ್. ಐ ಹೋಪ್ ದಿಸ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಯು. ನೆಕ್ಸ್ಟ್ ಕ್ವಶನ್. ದೇಶದ ಅಥವಾ ನಾಡಿನ ಬೆನ್ನೆಲುಬು ಯಾರು? ಆಪ್ಷನ್ ಎ ರೈತ. ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಹೇಳಿದವರು ಯಾರು? ಇಫ್ ಯು ವಾಂಟ್ ಟು ಡೆವಲಪ್ ಎ ಕಂಟ್ರಿ, ಫಸ್ಟ್ ಯು ಡೆವಲಪ್ ದ ವಿಲೇಜಸ್. ಹಳ್ಳಿಗೆ ಫಸ್ಟು ಉದ್ಧಾರ ಮಾಡಿ, ಅಂಡರ್ಸ್ಟುಡ್, ಆವಾಗಲೇ ದೇಶದ ಪ್ರಗತಿ ಆಗುತ್ತದೆ ಎಂದು ಹೇಳಿದವರು ಯಾರು? ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ಭಾರತದ ಅಭಿವೃದ್ಧಿಯ ಮೂಲ ಯಾವುದು? ಭಾರತ ಅಭಿವೃದ್ಧಿಯ ಮೂಲ. ಇಫ್ ಯು ವಾಂಟ್ ಟು ಡೆವಲಪ್ ಎ ಕಂಟ್ರಿ, ಫಸ್ಟ್ ಫಾರ್ ಹೂಮ್ ಯು ಹ್ಯಾವ್ ಟು ಡೆವಲಪ್? ಕೃಷಿ, ಕೈಗಾರಿಕಾ, ಸಾಹಿತಿ, ರಕ್ಷಣಾ ವ್ಯವಸ್ಥೆ. ಕೃಷಿ. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಕೈಗಾರಿಕೆಗಳು ಯಾವುದನ್ನು ಅವಲಂಬಿಸಿದೆ? ಕೈಗಾರಿಕಾ ಮೀನ್ಸ್ ಇಂಡಸ್ಟ್ರೀಸ್. उन्हें किसके ऊपर डिपेंड हो गई बेटा? ऑन व्हाट दे आर डिपेंडिंग? ಕೃಷಿಯನ್ನು. ಕರೆಕ್ಟ್. ದೇಶದ ಸಂರಕ್ಷಣೆಯಲ್ಲಿ ಯಾರ ಪಾತ್ರ ಬಹಳ ಮುಖ್ಯ? संरक्षण मीन्स प्रोटेक्शन. हमारे कंट्री के प्रोटेक्शन में सबसे ज़्यादा किसका इंपॉर्टेंस है? हो ಕಾರ್ಮಿಕರು, ಸೈನಿಕರು, ಸಾಹಿತಿಗಳು, ಕವಿಗಳು. ಸೈನಿಕರು. ಅಂಡರ್ಸ್ಟುಡ್? ನೆಕ್ಸ್ಟ್. ವೈರಿಗಳ ದಾಳಿಗೆ ಧೃತಿಗೆಡದ ಹಗಲು ರಾತ್ರಿ ಗಡಿ ಕಾಯುವವರು ಯಾರು? दुश्मन से बच को दिन रात प्रोटेक्ट कर ले कोई कौन? हु इज प्रोटेक्टिंग द कंट्री? ಹಗಲು ರಾತ್ರಿ ಅವರೇನು ಮಾಡ್ತಿದ್ದಾರೆ? ಕಾವಲುಗಾರ ಥರ ಕಾಯುತ್ತಿದ್ದಾರೆ ಗಡಿಯಲ್ಲಿ. ಯಾರು? ಸಾಹಿತಿಗಳು, ಕೃಷಿಕರು, ಯೋಧರು, ಮಂತ್ರಿಗಳು. ಯೋಧರು ಮೀನ್ಸ್ ಸೈನಿಕ. ಯೋಧ ಮತ್ತು ರೈತರಿಗೆ ಆತ್ಮಬಲ ತುಂಬ ಬೇಕಾದವರು ಯಾರು? ಯೋಧ ಮತ್ತು ರೈತರಿಗೆ, ಯೋಧ मीन्स सोल्जर, रैता मीन्स फार्मर. इन दोनों को आत्मबला मीन्स समथिंग लाइक मोटिवेशन. आत्मबला शक्ति तुम्बा बेकादवर यारो कौन बेटा? उनको मोटिवेट करती, कौन उनको आगे बढ़ने के वास्ते में हिम्मत देती? उद्यमिಗಳು.
ಉದ್ಯಮಿಗಳು, ಬಿಸ್ನೆಸ್ಮೆನ್, ವ್ಯಾಪಾರಸ್ಥರು, ವಿಜ್ಞಾನಿಗಳು, ಸಾಹಿತಿಗಳು. ವೆರಿ ಗುಡ್, ಕರೆಕ್ಟ್ ನೋ? ಇನ್ಸ್ಪಿರೇಷನ್, ಇಫ್ ಯು ಟೆಲ್ ಇನ್ಸ್ಪಿರೇಷನ್ ಥಾಟ್ಸ್ ಆರ್ ಸಮಥಿಂಗ್, ದ ಪೀಪಲ್ಸ್ ವಿಲ್ ಗೆಟ್ ಎಂಕರೇಜ್ಡ್, ಕರೆಕ್ಟ್ ನೋ? ನೆಕ್ಸ್ಟ್, ದೇಶದ ಪ್ರಗತಿ, ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ? ಹಸಿ, ಮಸಿ, ಕೃಷಿ, ಈ ಮೂರನ್ನು ಅವಲಂಬಿಸಿದೆ. ಆಲ್ ದ ತ್ರೀ, ಈ ಮೂರನ್ನು ಅವಲಂಬಿಸಿದೆ. ಏನು ಡೌಟ್ಸ್? ಹಸಿ ಎಂದರೆ ಏನು? ಹಸಿ ಎಂದರೆ ಯುದ್ಧ, ಮಸಿ ಎಂದರೆ ಸಾಹಿತ್ಯ, ಕೃಷಿ ಎಂದರೆ ರೈತ. ನೆಕ್ಸ್ಟ್, ದೇಶದ ಸಂರಕ್ಷಣೆ ಯಾವಾಗ ಸಾಧ್ಯ? ವೆನ್ ಕ್ಯಾನ್ ಯು ಪ್ರೊಟೆಕ್ಟ್ ದ ಕಂಟ್ರಿ? ಕೃಷಿಕರು ಇಲ್ಲದಿದ್ದಾಗ, ಸೈನಿಕ ಬಲವಿದ್ದರೆ, ರಾಜಕೀಯವಿದ್ದಾಗ, ಸಾಹಿತಿಗಳಿದ್ದಾಗ. सैनिक बल विद्दरे, ठीक है बेटा? सोल्जर्स के अंदर वननेस रहना. तो अगर से ग्रुप में जाकर सोल्जर्स अगर से फाइट करे तो कोई कितनी भी डिफिकल्ट फाइट रहे तो भी उन्होंने जीत को आती. अंडरस्टूड? बल विद्दरे मीन्स ग्रुप. ದೇಶದ ರಕ್ಷಣೆ ಮಾಡುವವರು ಯಾರು? ಸೈನಿಕರು. ಕರೆಕ್ಟ್? ಅಂಡರ್ಸ್ಟೂಡ್? ನೆಕ್ಸ್ಟ್, ಕ್ವಶನ್ ನಂಬರ್ 20. ನಮ್ಮ ದೇಶದ ಬಜೆಟ್ನಲ್ಲಿ ಯಾವ ಇಲಾಖೆಗೆ ಹೆಚ್ಚಿನ ಭಾಗ ಮೀಸಲಾಗುತ್ತದೆ? ಕೃಷಿ, लोकोपयोगी विभाग, रक्षणा विभाग, स्वच्छता विभाग. बजट में किसे बेटा ज़्यादा पैसे दिया जाते? रक्षणा पड़े, करेक्ट नो? मिलिट्री नो, एयरफोर्स, आर्मी, नेवी. फॉर दिस पीपल इन बजट दे विल गिव मोर फाइनेंस. ಗಾದೆ ಪೂರ್ಣಗೊಳಿಸಿ. ಪೆನ್ನು ಖಡ್ಗಕ್ಕಿಂತ ಡ್ಯಾಶ್ ಮುಂಡು, ಹರಿತ, ಉದ್ದ, ಚಿಕ್ಕದು. ಐ ಟೋಲ್ಡ್ ಯು ರೈಟ್? ಐ ವಿಲ್ ಆಸ್ಕ್ ಯು ದ ಕ್ವಶನ್. ಯಾ. ನೆಕ್ಸ್ಟ್, ಗಾದೆ ಪೂರ್ಣಗೊಳಿಸಿ. ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು. ಕರೆಕ್ಟ್ ನೋ? ಡು ರಿಮೆಂಬರ್? ನೆಕ್ಸ್ಟ್, ಗಾದೆ ಪೂರ್ಣಗೊಳಿಸಿ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು. ಕರೆಕ್ಟ್ ನೋ? ರಾಟಿ ವಿದ್ಯೆ, ಈಟಿ ವಿದ್ಯೆ, ಮೇಟಿ ವಿದ್ಯೆ ಲೇಸು, ನೋಟದ ವಿದ್ಯೆ ಲೇಸು. ದಟ್ ಈಸ್ ಮೇಟಿ ವಿದ್ಯೆ ಲೇಸು. ಮೇಲು की जगह लेसु करको देखो. ओके. ಗಾದೆ ಪೂರ್ಣಗೊಳಿಸಿ. ಹಾಸಿಗೆ ಇದ್ದಷ್ಟು ವಿಚ್ ಒನ್? ಕಾಲು ಚಾಚು. ಸಿಯ ಕಾಲು ಚಾಚು, ಕಾಲು ಚಾಚು, ಕಾಲು ಬಾಚು, ಸಾರಿ, ಕಾಲು ಚಾಚು ಬೇಡ, ಹಣ ಗಳಿಸು. ಸಿ ದ ಸ್ಪೆಲ್ಲಿಂಗ್ಸ್. ದಿಸ್ ಈಸ್ ಚಾಚು, ದಿಸ್ ಈಸ್ ಬಾಚು. ಚಾಚು, ಬಾಚು, ಮಾಚು. ಹಾಂ, ಸೊ ಆಪ್ಷನ್ ಎ. ಅಂಡರ್ಸ್ಟೂಡ್? ನೆಕ್ಸ್ಟ್, ಖಡ್ಗಕ್ಕಿಂತ ಸಾಧಿಸಲು ಸಾಧ್ಯವಾಗದನ್ನು ಇದರಿಂದ ಸಾಧಿಸಬಹುದು. ಯಾವುದರಿಂದ? ಬಿಲ್ಲಿನಿಂದ, ಬಾಣದಿಂದ, ಕೈಯಿಂದ, ಪೆನ್ನಿನಿಂದ. ಮಸಿ ಎನ್ನುವುದರ ಭಾವಾರ್ಥ? ಮಸಿ ಎಂಬುದರ ಭಾವಾರ್ಥ ಏನು? ಸಾಹಿತಿ. ಮಸಿ ಎಂದರೆ ಸಾಹಿತಿ. ಕರೆಕ್ಟ್? ನೆಕ್ಸ್ಟ್, ಮೇಟಿ ವಿದ್ಯೆ ಎಂದರೆ? ಮೇಟಿ ವಿದ್ಯೆ ಎಂದರೆ ವ್ಯವಸಾಯ. Can you remember? Agriculture. ಮೇಟಿ ವಿದ್ಯೆ ಮೀನ್ಸ್ ಅಗ್ರಿಕಲ್ಚರ್. ಕೃಷಿಕರನ್ನು ಅವಲಂಬಿಸಿ ಬದುಕುವವರು? कृषिकरनो अवलंबिसी मीन्स डिपेंडिंग, कृषि के ऊपर डिपेंड होने को कौन जिले कोई हु इज डिपेंडिंग ऑन अग्रिकल्चर एंड दे आर लिविंग. ರಾಜಕಾರಣಿಗಳು, ಅಧಿಕಾರಿಗಳು, ಬಂಡವಾಳಶಾಹಿಗಳು, ವ್ಯಾಪಾರಸ್ಥರು, ಸಾಹಿತಿಗಳು, ಸಂಶೋಧಕರು, ವಿಜ್ಞಾನಿಗಳು, ಈ ಎಲ್ಲರೂ सब जने भी डिपेंड हो कोई नहीं क्या बेटा? बिकॉज एवरीवन हैव टू ईट द फूड नो मैन. ಎಸ್ ಆರ್ ನೋ? ಹಾಂ. ಎಲ್ಲರಿಂದ ಮೋಸ ವಂಚನೆಗೆ ಒಳಗಾಗುವವರು? ಎಲ್ಲರಿಂದ ಮೋಸ ವಂಚನೆಗೆ ಒಳಗಾಗುವವರು. सबसे भी उन्होंने क्या करती बेटा? लॉस क्या होती? वंचने ಒಳಗಾವು मतलब कि लॉस में सपड़ जाती. they will what we say that ಮೋಸ ವಂಚನೆಗೆ ಒಳಗಾಗುವವರು means someone can make them to go under loss. सबसे भी ना, सबके अंदर भी ना लॉस में जाती. क्या भी इन्वेस्ट करती तो उनसे उन्होंने धोखा पाती. अंडरस्टूड? कौन? ಸಾಹಿತಿಗಳು, ರಾಜಕಾರಣಿಗಳು, ಸೈನಿಕರು, ರೈತರು. हो ರೈತರು बिकॉज दे आर मुग्धರು. कौन कहते भी बोले जल्दी उन्होंने एक्सेप्ट कर लेती. अंडरस्टूड? So what happens? They go under loss. And also
Not only because of others, even if there is no proper rain, they are under loss. Correct, no? If there is no sufficient water, again there is loss. If any insects are if any insects come in, what they do, they will destroy the crops, again they go under loss. So who is bearing the loss? Raita, farmer. Always farmer will go under loss with many situations. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಲೇಸು ಎಂದು ಹೇಳಿದವರು ಯಾರು? ಯಾರು ಹೇಳಿದ್ದು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ? ಸರ್ವಜ್ಞ. ಸರ್ವಜ್ಞ ಕವಿ ಅಲ್ವಾ? ಸರ್ವಜ್ಞ ಕವಿ ಹೇಳಿದರು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು. ಸರ್ವಜ್ಞ. ಅಂಡರ್ಸ್ಟೂಡ್? ನೆಕ್ಸ್ಟ್, ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತು ಯಾವುದು? ಜನರಾಡುವ ಮಾತು ಯಾವುದು? ದೇಶದ ಅಭಿವೃದ್ಧಿ, ವೈಜ್ಞಾನಿಕ ಬೆಳವಣಿಗೆ, ನಿಜವಾದ ಪ್ರಗತಿ, ಟೆಕ್ನಾಲಜಿ. ಇಫ್ ಯು ಇಂಪ್ರೂವ್ ದಟ್ ಕಂಟ್ರಿ ವಿಲ್ ಡೆವಲಪ್. ಇಫ್ ಯು ಇಂಪ್ರೂವ್ ದ ಟೆಕ್ನಾಲಜಿ ಕಂಟ್ರಿ ವಿಲ್ ಡೆವಲಪ್. ದೊಡ್ಡ ಅಣೆಕಟ್ಟುಗಳನ್ನು ನಿರ್ಮಾಣವೇ ಜನರ ಉದ್ಧಾರ. ದಾರಿ, ವಿದ್ಯುತ್ ಉತ್ಪಾದನೆ ದೇಶದ ಅಭಿವೃದ್ಧಿ. ಈ ಎಲ್ಲ ರೀತಿಯ ಮಾತುಗಳು ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತು. वैज्ञानिक ಬೆಳವಣಿಗೆ, ಜನರಾಡೋ मीन्स कॉमन मैन व्हाट दे स्पीक. बोलती नहीं क्या बेटा, टेक्नोलॉजी इंप्रूव हुई तो कंट्री डेवलप होती, डैम्स ये पूरे बने तो कंट्री डेवलप होती, विद्युत के मतलब कि इलेक्ट्रिसिटी ज़्यादा प्रोड्यूस करे तो कंट्री डेवलप होती है. यस, ऑप्शन डी. ಈ ಎಲ್ಲ ರೀತಿಯ ಮಾತುಗಳು. ಚಿಲ್ಡ್ರನ್ಸ್, ಐ ಥಿಂಕ್ ಇನ್ ಒನ್ ಕ್ವಶನ್ ಐ ಹ್ಯಾವ್ ಡನ್ ಸಮಥಿಂಗ್ ರಾಂಗ್. not Sarvagna, one more question somewhere, like comparison only one question was there. I'll see to it later on. One question, maybe some options I have gone wrong over there. It was some other answer actually. Okay, anyways, next, ಪೆನ್ನು ಖಡ್ಗಕ್ಕಿಂತ ಹರಿತ ಕಾರಣ ಮೀನ್ಸ್ ಬರವಣಿಗೆ ಹೆಚ್ಚು ಶಕ್ತಿಶಾಲಿ ಗುಣವಿದೆ, ಲೇಖನಗಳು ಹಲವಾರ ಬದುಕನ್ನು ಬದಲಿಸಬಹುದು, ಸರ್ಕಾರ ಉಳಿಸಿ ಮತ್ತೊಂದು ಸರ್ಕಾರ ತರಬಲ್ಲದು, ಎಲ್ಲವೂ ಕಾರಣ. ಎಸ್, ಆಪ್ಷನ್ ಡಿ. ಏನು ಡೌಟ್ಸ್? ನೆಕ್ಸ್ಟ್, ರೈತ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಕ್ಯಾನ್ ಯು ಟೆಲ್ ಮಿ? ಬೆಳೆದ ಬೆಳೆಗೆ ಸರಿಯಾದ ಬೆಳೆ ಸಿಗದಿರುವುದು, ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆ ನಾಶ ಮಾಡಿಕೊಳ್ಳುವುದು, ಮಳೆ ಬರದೇ ಇರುವುದು, ಉತ್ತಮ ಬೀಜ ಸಿಗದಿರುವುದು, ಈ ಎಲ್ಲ ಸಮಸ್ಯೆಗಳು. ಗುಡ್. ದೇವಾಲಯ ಪದವು ಈ ಸಂಧಿಗೆ ಉದಾಹರಣೆ. ದೇವ ಪ್ಲಸ್ ಆಲಯ, ದೇವಾಲಯ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಲೋಪಸಂಧಿ. ಮಹೋತ್ಸವ ಪದವು ಸಂಧಿಗೆ ಉದಾಹರಣೆಯಾಗಿದೆ. ಮಹೋತ್ಸವ, ಮಹೋ ಪ್ಲಸ್ ಮಹೋತ್ಸವ. ಎಂಟ್ ಸಂಧಿ, ವೃದ್ಧಿ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ. ಎಸ್, ಗುಣಸಂಧಿ. ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ. ವೃದ್ಧಿ ಸಂಧಿಗೆ ಉದಾಹರಣೆ ಯಾವುದು ಇದರಲ್ಲಿ? ಕ್ಯಾನ್ ಯು ಟೆಲ್ ಮಿ? ಆಪ್ಷನ್ ಎ, ಏಕೈಕ. ಎಂಟ್ ಸಂಧಿಗೆ ಉದಾಹರಣೆ ಎಸ್, ಅತ್ಯುಕ್ತಿ, ಮನ್ವಂತರ, ಪಿತಾರ್ಜಿತ, ಈ ಎಲ್ಲ ಆಪ್ಷನ್ ಡಿ, ಈ ಎಲ್ಲ ಎಂಟ್ ಸಂಧಿಗೆ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಇದರಲ್ಲಿ ಯಾವುದು? ರುದ್ರಾಕ್ಷಿ, ಹಿಮಾಲಯ, ಸುವರ್ಣಾಕ್ಷರ, ಈ ಎಲ್ಲವು ಸವರ್ಣ ದೀರ್ಘ ಸಂಧಿಗೆ. ಓಕೆ, ನೆಕ್ಸ್ಟ್, ಜಸ್ತ್ವ ಸಂಧಿಗೆ ಉದಾಹರಣೆ ವಾಗ್ದಾವಿ, ಅಜಂತ, ಷಡಾನನ, ಈ ಎಲ್ಲವು. Is this clear? So this is the end of your second chapter, Asi Masi Krushi. I hope children you all have understood this class. If you have liked this video, do not forget to click the like button and share this video as much as possible with your all friends and your classmates. And also my dear students, still if you are not subscribed to our YouTube channel Shasa's Classes, do subscribe it and click the bell icon. Keep watching to our channel, and the admissions are open for the next year batch. If any students are interested,
To join for our coaching classes, in the below description we have given the details. You can follow us. Thank you. Take care. Wish you all the best of luck. Bye bye.